ವಿದ್ಯಾರ್ಥಿ ಮಿತ್ರರೇ, ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದ ಈಗಾಗಲೇ 11 ಅಧ್ಯಾಯಗಳನ್ನ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಈಗ ಈ ಒಂದು ವಿಡಿಯೋದಲ್ಲಿ ಕೊನೆಯ ಅಧ್ಯಾಯವಾದಂತಹ ಅಧ್ಯಾಯ 12ರ ಸಂಪೂರ್ಣವಾದಂತಹ ಸಾರಾಂಶವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಎಜುಸಂಸ್ಕಾರ್. ಈ ಒಂದು ವಿಡಿಯೋವನ್ನ ಕೇಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ? ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣುವಂತಹ ಐಕಾನ್ಗಳನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ಅಧ್ಯಾಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳ್ಕೊಳ್ಳೋಣ. ಕೃಷ್ಣೇಗೌಡನ ಆನೆ ಜೊತೆ ಇನ್ನೊಂದು ಆನೆ ಇತ್ತೆ. ಅದು ಕಾಡಾನೆಯೇ. ನಾಗರಾಜನನ್ನ ಅವು ಸಾಯಿಸಿದವೆ. ಅವನ ಎಣ ಏನಾಯಿತು? ಯಾವುದಕ್ಕೂ ಯಾರೂ ಸರಿಯಾದ ಉತ್ತರ ದೊರಕಿಸಿಕೊಳ್ಳೋದಿಕ್ಕೆ ಯತ್ನಿಸಲೇ ಇಲ್ಲ. ಆ ನಾಗರಾಜ ಹೋಗಿರ್ತಾನೆ, ಎಲ್ಲಿಗೋ ಹೋಗಿರ್ತಾನೆ, ಆ ಆನೆಯನ್ನ ಶೂಟ್ ಮಾಡುವ ಸಲುವಾಗಿ ಹೋಗಿರ್ತಾನೆ. ಆದ್ರೆ ಗಾರ್ಡ್ ರಾಮಪ್ಪ ನಾನು ಬರೋವರೆಗೂ ನೀನು ಇಲ್ಲೇ ಬಿದ್ದಿರೋ ಅಂತ ಅವನಿಗೆ ಉಗಿದು ಗಾರ್ಡ್ ರಾಮಪ್ಪನಿಗೆ ಉಗಿದು ಕೋಬಿ ಹಿಡ್ಕೊಂಡು ಕಾಡಿನ ಒಳಗಡೆ ಮಾಯವಾಗಿ ಹೋಗ್ತಾನೆ. ಅನಂತರ ಏನಾಯ್ತು ಅಂತ ನಿಮ್ಗೆ ಈಗ ಹೇಳ್ತಾ ಹೋಗ್ತಾ ಇದ್ದೀನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ. ಬೆಳಿಗ್ಗೆ ಆನೆ ತಿಕ್ಕಿ ಉಂಡೆಯಾಗಿದ್ದಂತಹ ವೇಲಾಯುಧನ ಹೆಣವನ್ನೇ ನಾಗರಾಜನ ಹೆಣ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಕೇಸ್ ಕ್ಲೋಸ್ ಮಾಡೋದಿಕ್ಕೆ ಹೊರಟಿರ್ತಾರೆ. ಆದ್ರೆ ವೇಲಾಯುಧನ ಹೆಂಡತಿ ಹುಯ್ಯಲಿಡುತ್ತಾ ಅಂದ್ರೆ ಗೋಳಿಡುತ್ತಾ ಬಟ್ಟೆ ಅಂಕುಶಗಳನ್ನ ತೋರಿಸಿ ಒದರಾಡಿದ್ದು ಅವರಿಗೆ ಅಡ್ಡಿಯಾಯಿತು. ಆಕೆ ಒದ್ದಾಡ್ತಾ ಇದ್ದಾಳೆ, ಗೋಳಾಡ್ತಾ ಇದ್ದಾಳೆ. ಅಯ್ಯಯ್ಯೋ, ಇದು ನನ್ನ ಗಂಡನ ಬಟ್ಟೆ, ಅಯ್ಯೋ ಇದು ಅಂಕುಶ, ಇದು ನನ್ನ ಗಂಡಂದು ಅಂತ ಗೋಳಿಡ್ತಾ ಇದ್ದಾಳೆ. ಕೆಲವರು ಕಾಡಾನೆಗಳ ಹಿಂದೆ ಹೋದ್ರೆ ಉಳಿಗಾಲ ಉಂಟೇನ್ರೋ, ರಾಮಪ್ಪ ಕಾಡಾನೆಗಳ ಜೊತೆ ಅದು ಇದ್ದಿದ್ದು ನೋಡ್ದ ಅಂದ ಮೇಲೂ ನಾಗರಾಜ ಅಂತ ಹೋಗಿದ್ದು ನೋಡಿದ್ರೆ ಅವನಿಗೆ ಬುದ್ಧಿ ಸ್ಥಿಮಿತದಲ್ಲೇ ಇರಲಿಲ್ಲ ಅಂತ ಕಾಣ್ತದೆ ಅಂತ ಅಲ್ಲಿದ್ದಂತಹ ಜನಗಳೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೆ ಇದ್ದಿದ್ದು ಆನೆಗೆ ಮಾವುತನನ್ನ ಕೊಂದಿದ್ದು ನೋಡಿದ್ರೆ ಅದಕ್ಕೆ ಹುಚ್ಚು ಗ್ಯಾರಂಟಿ ಹಿಡಿದಿತ್ತೋ ಅಂತ ಸ್ಟಾಕ್ಮನ್ ಪುಟ್ಟಯ್ಯ ತನ್ನ ವಾದವನ್ನ ಸಮರ್ಥಿಸಿಕೊಳ್ತಾನೆ. ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನವನ್ನ ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅಂತ ಇನ್ ಕೆಲವರು ಹೇಳ್ತಾರೆ. ಆನೆ ಹೊಸಕಿ ಬಿಸಾಕಿದ್ದ ಮಾಂಸದ ಉಂಡೆಯನ್ನ ತನ್ನ ಗಂಡನದೆಂದು ಗುರುತಿಸಿ ಅಂತ ಅಳ್ತಾ ಕುಳಿತಿದ್ದಾಳೆ ವೇಲಾಯುಧನ ಹೆಂಡತಿ. ಪೊಲೀಸರು ಮಹಾಜರಿಗೆ ಬರುತ್ತಲೂ ಗಟ್ಟಿ ಗಂಟ್ಲಲ್ಲಿ ಗೋಳ್ನ ನೋಡೋದಕ್ಕಾಗ್ತಾ ಇಲ್ಲ, ಇವರು ಗೋಳ್ನ ಹುಯ್ಲಿಡ್ತಾ ಇದ್ದಾಳೆ. ಬಹುಶಃ ತನಗಾದ ಭಯಂಕರ ಅನ್ಯಾಯವನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟರೆ ತನಗೇನಾದ್ರೂ ಕೂಡ ಪರಿಹಾರ ದೊರೆಯಬಹುದು ಅಂತ ಆಕೆ ಯೋಚಿಸಿರ್ತಲ್ಲ. ಯಾರು? ವೇಲಾಯುಧನ ಹೆಂಡತಿ. ಆಗ ಏನೋ ಪೊಲೀಸರು ಕೇಳಿದಂತಹ ಪ್ರಶ್ನೆಗಳಿಗೆ ಎದೆ ಬಡಿದುಕೊಳ್ಳುತ್ತಾ ಗಟ್ಟಿ ಗಂಟಲಲ್ಲಿ ಕಿರಿಸ್ತಾ ಇರ್ತಾಳೆ. ತನಗೆ ಮಕ್ಕಳಾಗದಿದ್ದುದು ತಾನು ವೇಲಾಯುಧ ಲಾಯದಲ್ಲಿ ಮಲಗಲು ಹೊರಟಾಗ ಅಂದಿದ್ದು, ವೇಲಾಯುಧ ಆನೆ ಉಗುರಿಗೆ ತಿವಿಯುತ್ತೇನೆಂದು ಹೇಳಿದ್ದು, ಹೀಗೆ ಬೇಕಿದ್ದು ಬೇಡದ್ದು ಎಲ್ಲ ಸೇರಿಸಿ ಕೂಗ್ತಾಳೆ. ಮಧ್ಯೆ ಕೃಷ್ಣೇಗೌಡರ ಆನೆಗೆ ಶಾಪಗಳು ಕೂಡ ಸೇರಿರುತ್ತೆ. ಅವಳು ಹುಯ್ಯಲಿಡುತ್ತಿರುವುದು, ಪೊಲೀಸರು ಅದನ್ನೇ ಬರೆದುಕೊಳ್ಳುತ್ತಾ ನಿಂತಿರುವುದು ಪರಿಸ್ಥಿತಿಯನ್ನ ಒಂದು ಪ್ರಹಸನದಂತೆ ಮಾಡಿತು, ಒಂದು ಹಾಸ್ಯ ರೀತಿಯಲ್ಲಿ ಮಾಡಿರುತ್ತೆ. ಪ್ರಕಾಶ ಸ್ಥಳದ ಪರಿಶೀಲನೆ ಮಾಡುತ್ತಾ ಆನೆಯ ದಂತ ನೆಲಕ್ಕೆ ತಾಕಿ ಪಿಕಾಸಿಯಲ್ಲಿ ಅಗೆದ ಹಾಗೆ ಮಣ್ಣು ಎದ್ದಿರೋದನ್ನ ತೋರಿಸ್ತಾ ಇದು ಕೃಷ್ಣೇಗೌಡರ ಆನೆ ಕೆಲಸ ಅಲ್ಲವೆಂದು ಕಿವಿಯಲ್ಲಿ ಹೇಳ್ತಾನೆ. ವೇಲಾಯುಧನ ಹೆಂಡತಿಯ ಹುಯ್ಯಲನ್ನ ಪ್ರಕಾಶನ ವಿಶ್ಲೇಷಣೆಯನ್ನು ಕೇಳಿದ ಮೇಲೆ ಲೇಖಕರಿಗೆ ಹಿಂದಿನ ರಾತ್ರಿ ಅಲ್ಲೇನು ನಡೆದಿರಬಹುದು ಅನ್ನುವಂತಹ ಸ್ಪಷ್ಟವಾದಂತಹ ಚಿತ್ರಣ ಮೂಡುತ್ತೆ. ಆದ್ರೆ ನಾವು ಅದನ್ನ ಯಾರ ಹತ್ರವೂ ಕೂಡ ಹೇಳೋದಕ್ಕೆ ಹೋಗ್ಲೇ ಇಲ್ಲ.
ಎಲ್ಲ ಕೃಷ್ಣೇಗೌಡನ ಆನೆಯಿಂದಾದ ಘಟನಾವಳಿಗಳನ್ನ ತಮಗೆ ತೋಚಿದಂತೆ ವಿಶ್ಲೇಷಿಸುತ್ತಾ ಇದರಲ್ಲೂ ಏನೋ ಒಂದು ನೀತಿ ಪಾಠ ಇದೆ ಅಂತ ಹೇಳ್ತಾ ಹುಡುಕ್ತಿರ್ಬೇಕಾದ್ರೆ ನಾವು ಯಾಕೆ ಮಧ್ಯೆ ಹೋಗಬೇಕು ಅಂತ ಲೇಖಕರಿಗೆ ಅನ್ಸುತ್ತೆ. ವೇಲಾಯುಧನ ಅವಸಾನ ಹೇಗಾಯ್ತೆಂದು ಸ್ವಲ್ಪ ಸ್ಪಷ್ಟವಾದ ನಂತರ ಪೊಲೀಸರಿಗೆ ಪೀಕಲಾಟಕ್ಕೆ ಬಂದಿದ್ದು ನಾಗರಾಜನ ಅಂತರ್ಧಾನ. ಅರೆ ಈ ನಾಗರಾಜ ಎಲ್ಲೋದ್ನಪ್ಪ, ಈ ಒಂದು ಸಾವೋ ಕೊಲೆನೋ ಅಥವಾ ಆತ್ಮಹತ್ಯೆಯೋ ಇಲ್ಲ ಏನಾದ್ರೂ ಒಂದಾಗಿದ್ರೆ ಎಲ್ಲಾ ಸೇರಿ ಅಯ್ಯೋ ಪಾಪ ಅಂತ ಕಣ್ಣೀರ್ ಸುರಿಸಿ ತಿಥಿ ಮಾಡಿ ಕೈ ತೊಳ್ಕೊಳ್ಬಹುದಾಗಿತ್ತು. ಜನಗಳ 108 ತರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹೋಗಿ ಹುಡುಕಾಡಿದ್ರು ಕೂಡ ನಾಗರಾಜ ಅವರಿಗೆ ಪತ್ತೇನೆ ಆಗಲಿಲ್ಲ. ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನ ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಅಂತ ಶಂಕಿಸ್ತಾರೆ, ಅನುಮಾನ ಪಡ್ತಾರೆ. ಹಾಗೆ ಹಾಗಿದ್ರೆ ಆ ಆನೆಯ ನಿಮಿತ್ತ ನಡೆದ ಎಲ್ಲಾ ಘಟನೆಗಳಿಗೂ ಒಂದು ಅರ್ಥ ಏನಾಗ್ತಾ ಇತ್ತು, ಸ್ಫುರಿಸುತ್ತಿತ್ತೋ ಏನೋ. ಪೊಲೀಸರು ಕಾಡೆಲ್ಲ ಹುಡುಕಾಡ್ತಾರೆ, ನಾಗರಾಜನ ಕೋವಿ ಮಾತ್ರ ಸಿಕ್ಕಿದೆ, ಆದ್ರೆ ಹೆಣ ಸಿಗ್ಲೇ ಇಲ್ಲ. ಸೊ ಈ ರೀತಿಯಾಗಿ ಮಹಾಜರನ್ನ ಬರ್ಕೊಳ್ತಾರೆ ಪೊಲೀಸರು. ಆದ್ರೆ ಕೋವಿ ಸಿಕ್ಕಿದ್ದು ಮೂಡಿಗೆರೆಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಈ ಬಂದೂಕು ಸಿಕ್ಕಿದ್ದು. ಮತ್ತೆ ಜನಗಳ ಊಹಾಪೋಹ ದಿಕ್ಕು ಬದಲಿಸಿ ನಾಗರಾಜನ ಕೋವಿ ಇಲ್ಲಿಯವರೆಗೆ ಬಂದದ್ದಾದ್ರೂ ಹೇಗೆ ಅಂತ ಶುರುವಾಗುತ್ತೆ. ಈ ಜನಗಳ ಬೇಜವಾಬ್ದಾರಿತನದ ಮಾತುಗಳಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಬೇರ್ಪಡಿಸೋದಕ್ಕೆ ಆಗೋದೇ ಇಲ್ಲ. ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನ ಪರಿವರ್ತನೆಯಾಗಿ ಕೋವಿಯನ್ನ ತೆಗೆದುಕೊಂಡು ಚರಂಡಿಗೆ ಎಷ್ಟು ಧರ್ಮಸ್ಥಳದ ಬಸ್ ಅನ್ನ ಹತ್ಬಿಟ್ಟ. ತಲೆ ಬೋಳಿಸ್ಕೊಂಡು ಧರ್ಮಸ್ಥಳದಲ್ಲಿ ಓಡಾಡ್ತಾ ಇದ್ದಾನೆ. ತಾವು ಕಣ್ಣಾರೆ ಕಂಡಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಗಾಡ್ ರಾಮಪ್ಪ ಇಬ್ರು ಇರಬಹುದೇನೋ ಅಂತ ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳಿಸ್ಕೊಂಡು ಅವ್ರು ಹಿಂದೆಲ್ಲ ತಿರುಗಾಡಿ ಬರ್ತಾನೆ. ಎಲ್ಲಿದ್ದಾನೆ ನಾಗರಾಜ, ನಮ್ಮ ಸಾಹೇಬ್ರೆಲ್ಲಿದ್ದಾರೆ ಅಂತ ಓಡಾಡ್ಕೊಂಡು ಬರ್ತಾನೆ ರಾಮಪ್ಪ. ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವರು ದಾರಿಯಲ್ಲಿ ಹಿಂತಿರುಗಿ ಬರುತ್ತಿರಬೇಕಾದ್ರೆ ಎದುರಿಗೆ ಸಿಕ್ಕಿದ ಗಂಧ ಸಾಗಾಣಿಕೆ ಗಂಗಾಧರನ ಕಾರಿಗೆ ಕೈ ಅಡ್ಡ ಹಾಕಿ ಹಿಂದು ಮುಂದು ನೋಡದೆ ಅದರೊಳಗಡೆ ಕುಳಿತು ಆನೆಯನ್ನು ಕಾರಿನಲ್ಲಿ ಬೆನ್ನಟ್ಟುವಂತೆ ಹೇಳಿದನೆಂದು ನಾಗರಾಜನನ್ನು ಅವನ ಗ್ಯಾಂಗ್ಗೆ ಖೂನಿ ಮಾಡಿ ಹೆಣ ನಾಪತ್ತೆ ಮಾಡಿರ್ಬೇಕು ಅಂತ ಹೇಳ್ತಾರೆ. ಗಂಗಾಧರನ ಗ್ಯಾಂಗ್ಗೆ ಎಲ್ಲೋ ಕೊಲೆ ಮಾಡಿಬಿಟ್ಟು ಹೆಣ ನಾಪತ್ತೆ ಮಾಡಿಬಿಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ನಾಗರಾಜನ ಕೋವಿ ಸಿಕ್ಕು ಹೆಣ ಸಿಕ್ಕದಿರುವುದನ್ನ ನೋಡಿದ್ರೆ ಇದು ಆನೆ ಕೆಲಸ ಅಲ್ಲವೆಂದು ನನಗೂ ಕೂಡ ಪ್ರಕಾಶನಿಗೂ ಅನ್ನಿಸ್ತಾ ಇತ್ತು. ಅಂದ್ರೆ ಲೇಖಕರ ಗೆಳೆಯ ಪ್ರಕಾಶನಿಗೂ ಕೂಡ ಅನ್ನಿಸ್ತಾ ಇರುತ್ತೆ. ಅವನ ಕೋವಿ 15 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದನ್ನ ಅವನು ಕಳ್ಳ ಸಾಗಾಣಿಕೆಯವರ ಕಾರು ಹತ್ತಿದನೆಂಬ ವದಂತಿಯನ್ನ ಕೇಳಿ ನಾವು ಗಾರ್ಡ್ ರಾಮಪ್ಪನಿಗೆ ಈ ವಿಷಯ ತಿಳಿಸಿದ್ವಿ. ಲೇಖಕರು ಮತ್ತೆ ಪ್ರಕಾಶ್ ಇಬ್ರು ಹೋಗಿ ಗಾರ್ಡ್ ರಾಮಪ್ಪನಿಗೆ ಈ ವಿಷಯವನ್ನ ತಿಳಿಸ್ತಾರೆ. ಆದ್ರೆ ರಾಮಪ್ಪನಿಗೆ ಈ ಸಮಾಚಾರ ಹೇಳಿದಾಗ ನಮಗಿಂತ ಅವನಿಗೆ ಈ ಬಗ್ಗೆ ಹೆಚ್ಚು ಗೊತ್ತಿರುವಂತೆ ಮಾತನಾಡ್ತಾನೆ. ಅಂದ್ರೆ ಲೇಖಕರಿಗಿಂತ ಹೆಚ್ಚು ಗೊತ್ತಿರೋ ರೀತಿಯಲ್ಲಿ ಆ ರಾಮಪ್ಪ ಮಾತಾಡ್ತಾನೆ. ನಾಗರಾಜ ಗಂಗಾಧರನ ಗ್ಯಾಂಗಿನ ಕಾರನ್ನ ನಿಲ್ಲಿಸಿ ಒಳಗೆ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಇಣುಕಿ ನೋಡದಂತೆ ಒಳಗಿದ್ದ ಒಬ್ಬ ಕೇಳಿ ನಾಗರಾಜನ ತಲೆಯನ್ನ ಹೊರಗಡೆ ಅಂದ್ರೆ ಹೊರಗೆ ಎಳೆದುಕೊಳ್ಳುತ್ತಿದ್ದಂತೆ ಜುಟ್ಟನ್ನ ಹಿಡಿದು ಕಾರಿನ ಗಾಜನ್ನ ಏರಿಸಿ ಕುತ್ತಿಗೆನ ಸಿಕ್ಕಿಸಿದನಂತೆ. ಕಿಟಕಿಯಲ್ಲಿ ಕುತ್ತಿಗೆ ಸಿಕ್ಕಿಕೊಂಡು ವಿಲ 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 ಅಂತ ಒದ್ದಾಡುತ್ತಿದ್ದಂತಹ ನಾಗರಾಜನ ಸಮೇತ ಕಾರು ಚಾರ್ಮಡಿ ಕಡೆಗೆ ಹೋಗ್ಬಿಡ್ತಂತೆ. ಸರಿ, ಈ ರೀತಿಯಾಗಿ ಚಾರ್ಮಡಿ ಕಡೆಗೆ ಆ ಕಾರು ದೌಡಾಯಿಸುತ್ತಿದ್ದನ್ನ ಮಕ್ಕಿಗದ್ದೆ ಹತ್ತಿರ ನೈಟ್ ಬಸ್ಸಿಗಾಗಿ ಕಾಯ್ತಾ ನಿಂತಿದ್ದಂತಹ ಕೆಲವು ಜನರು ನೋಡಿದ್ವಿ ಅಂತ ಗಾಡ್ ರಾಮಪ್ಪನಿಗೆ ಹೇಳ್ತಾರೆ. ಆಗ ಗಾಡ್ ರಾಮಪ್ಪ ಹೇಳಿ, ಕಳ್ಳ ಸಾಗಾಣಿಕೆಯವರು ಯಾವುದಕ್ಕೂ ಹೇಸದ ಜನ, ನಾಗರಾಜ ಅವರನ್ನ ಎದುರು ಹಾಕಿಕೊಂಡಿದ್ದೇ ಅಲ್ಲ, ನಾವು ಹೇಳಿದ್ರೆ ನಮ್ಮ ಮಾತು ಯಾಕೆ ಕೇಳ್ತಾರೆ ಹೇಳಿ ಅಂತ ಒಟ್ಟಿನಲ್ಲಿ ಗಾಡ್ ರಾಮಪ್ಪ ನಾಗರಾಜನನ್ನ ನೋಡಿದ್ದೆ ಕೊನೆ ಸಾರಿ. ಸರಿ, ನೊಂದಂತಹ ನಾಗರಾಜನ ಮನೆಯವರಿಗೆ ಈ ರೀತಿ ಹುಚ್ಚಾಪಟ್ಟೆ ಊಹಾಪೋಹಗಳನ್ನ ಕೇಳಿ ಕೇಳಿ ಎಷ್ಟು ನೋವಾಗಿರಬಹುದು, ಎಷ್ಟು ಕಳವಳವಾಗಿರಬಹುದು ಎನ್ನುವುದನ್ನ ಲೆಕ್ಕಿಸದೆ ಒದರುತ್ತಿದ್ರು ಈ ಜನಗಳು. ಡಿಪಾರ್ಟ್ಮೆಂಟ್ನವರು
ಪತ್ರಿಕೆಗಳಲ್ಲಿ ಅವರ ಫೋಟೋವನ್ನ ಕೊಟ್ಟು ಮನೆಯವರು, ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರಪ್ಪ ನಾಗರಾಜ, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸೋದಿಲ್ಲಪ್ಪ, ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ರು ಹಿಂದಿರುಗಿ ಬರತಕ್ಕದ್ದು ಅಂತ ಜಾಹೀರಾತನ್ನ ಕೊಟ್ಟು ಇಂದಲ್ಲ ನಾಳೆ ಅವನು ಬರಬಹುದು ಅಂತ ಅವ್ರ ಮನೆಯವರೆಲ್ಲ ಕಾಯ್ತಾ ಇದ್ದಾರೆ. ಯಾರ ಮನೆಯವರು? ನಾಗರಾಜನ ಮನೆಯವರು. ಕೃಷ್ಣೇಗೌಡ ಮಾತ್ರ ಆನೆ ಮತ್ತೆ ಊರಿಗೆ ಹಿಂದಿರುಗಿದ್ರೆ ಏನಪ್ಪಾ ಕತೆ ಅಂತ ಕಳವಳದಲ್ಲಿ ದಿನವನ್ನ ದೂಡುತ್ತಿದ್ದಾನೆ. ಇದಿಷ್ಟು ಅಧ್ಯಾಯ 12ರ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಅಧ್ಯಾಯ 1ರಿಂದ ಅಧ್ಯಾಯ 12ರವರೆಗೆ ಸಂಪೂರ್ಣವಾದಂತಹ ಕೃಷ್ಣೇಗೌಡನ ಅಧ್ಯಾಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ನಮ್ಮ ಅಧ್ಯಾಯಗಳ ಎಲ್ಲವನ್ನು ಕೂಡ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಐಕಾನ್ ಬೆಲ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕೃಷ್ಣೇಗೌಡನ ದೀರ್ಘಗದ್ಯದ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಯಿತು. ಮತ್ತೆ ಹೊಸ ಅಧ್ಯಾಯದ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಅನ್ ಅಕಾಡೆಮಿ, ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ? ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ? ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್. ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ KCETಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ. ಹಾಗೆಯೇ ಈ ಒಂದು ಅನ್ ಅಕಾಡೆಮಿಯಲ್ನ ಪ್ಲೇಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು. ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ. ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ. ಈಗಾಗಲೇ ಚಾಂಪಿಯನ್ ಬ್ಯಾಚ್ ಕರ್ನಾಟಕ ಸಿಟಿ 2021 ಪ್ರಾರಂಭವಾಗಿದೆ. 1 ಮಂತ್ ಟ್ರಯಲ್ ಪ್ಲಾನ್ 2550 ರೂಪಾಯಿ ಕೇವಲ. ಈಗಲೇ ಎನ್ರೋಲ್ ಮಾಡಿಕೊಳ್ಳಿ. 12 ಮಂತ್ಸ್ ಪ್ಲಾನ್ 12375 ರೂಪಾಯಿ. 6 ಮಂತ್ಸ್ಗೆ 10,125 ರೂಪಾಯಿಗಳು. 20+ ಟಾಪ್ ಎಜುಕೇಟರ್ಸ್, 10+ ಬ್ಯಾಚಸ್, 250+ ಕೋರ್ಸಸ್, 2000+ ಲೆಸನ್ಸ್. ಈಗಲೇ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. 1 ಮಂತ್ ಟ್ರಯಲ್ ಪ್ಲಾನ್ ಕೇವಲ 2550 ರೂಪಾಯಿಗಳು ಮಾತ್ರ. ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ದೇನೆ ಎಲ್ಲರೂ ಕೂಡ ಈ ಒಂದು ಬ್ಯಾಚ್ಗೆ ಎನ್ರೋಲ್ ಆಗಿ. CET 2021ಕ್ಕೆ ಸಂಬಂಧಿಸಿದ ಹಾಗೆ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಫಿಸಿಕ್ಸ್ ಇದಕ್ಕೆ ರಿವೈಸ್ ಹಾಗೆ ಎಲ್ಲ ರೀತಿಯಿಂದ ಮಾಕ್ ಟೆಸ್ಟ್, ಪ್ರಾಕ್ಟೀಸ್ ಕ್ವಶನ್ಸ್ನ ಮಾಡಿಸಲಾಗುತ್ತದೆ. 6 ತಿಂಗಳ ಪ್ಲಾನ್ನೊಂದಿಗೆ ಅನ್ ಅಕಾಡೆಮಿ ಪ್ಲಸ್ನ ಸಬ್ಸ್ಕ್ರೈಬ್ ಮಾಡಿ. ಕೇವಲ 10,125 ರೂಪಾಯಿ ಮಾತ್ರ, 10% ಡಿಸ್ಕೌಂಟ್ನೊಂದಿಗೆ. ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ.